ವಕೀಲರು, ಸಾಧಕರು, ಬೋಧಕರು, ಉಪನ್ಯಾಸಕರು, ಒಂದ ಎರಡ ಹಲವ ವಿಭಾಗದಲ್ಲಿಯೂ ಕೂಡ ಉನ್ನತ ಶಿಖರವನ್ನ ಏರಿರ್ತಕ್ಕಂಥ ಮಹನೀಯರೆಲ್ಲರೂ ಈ ವೇದಿಕೆಯಲ್ಲಿ ಇದ್ದಾರ. ಅದು ಅವರಿಗೆ ನಾವು ಚಿಂತನವನ್ನ ಪ್ರಸ್ತುತಪಡಿಸೋದು ನನ್ನ ಭಾಗ್ಯನ ಅಂತೀನದು. ಯಾಕಂತಂದ್ರೆ ನಾನು ಜನ್ಮತಃ ಅಕ್ಕವ್ರು ಹೇಳ್ಯಾರ, ನಾನು ಜನ್ಮತಃ ಹುಟ್ಟಿದ್ದು ಬಡ ಕುಟುಂಬದಲ್ಲೇ, ಬೆಳೆದದ್ದು ಬಡ ಕುಟುಂಬದಲ್ಲೇ, ನಾನು ಸ್ವತಃ ಸ್ವೀಕಾರ ಮಾಡಿದ್ದು ಬಡತನವನ್ನೇ. ನನ್ನ ಪದ ಸ್ವತಃ ಸ್ವೀಕಾರ ಮಾಡಿದ್ದು ಬಡತನವನ್ನೇ. ಹೀಗಾಗಿ ನಮಗೆ ಯಾರು ಏನ ದಾಸೋಹ ಮಾಡಕ್ ಆಗುದಿಲ್ಲ, ಹಣದಿಂದಾಗ್ಲಿ ಬೇರೆ ಇದರಿಂದಾಗ್ಲಿ. ನನಗ ದಾಸೋಹ ಮಾಡಕ್ ಬರ್ತದ ಒಂದು ಏನಪ್ಪಾ ಅಂತಂದ್ರೆ ಅದು ಸಂತರ ವಚನಗಳನ್ನ, ಸಂತರ ಅಭಂಗಗಳನ್ನ, ಶರಣರ ವಚನಗಳನ್ನ, ದಾಸರ ಪದ್ಯಗಳನ್ನ, ನಿಜಗುಣರ ಕೈವಲ್ಯ ಪದಗಳನ್ನ ಮೊದಲಾದ ಸಾಹಿತ್ಯವನ್ನ, ವೇದಾಂತವನ್ನ ಇದನ್ನ ಕೊಡಾಕ್ ಬರ್ತದ. ನಮ್ಮ ಪಾತ್ರ ಇದು ತುಂಬೇದರಿ. ಇದನ್ನ ಯಾಕೆ ತುಂಬ್ಸ್ಯಾರಪ್ಪ ಅವ್ರು ಹಿರಿಯರು ಅಂತಂದ್ರೆ, ನನಗೆ ಇಟ್ಕೊಂಡ್ ನಾಶ ಮಾಡ್ಕೊಳಕ್ಕಾಗಲ್ಲ, ಇದನ್ನ ಹಂಚು 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 ಅಂತ ಕೊಟ್ಟಾರ. ಇದನ್ನ ತುಂಬಿದವರು ಬಹಳಷ್ಟು ಜನ, ಬಹಳಷ್ಟು ಮಂದಿ ಮಹಾತ್ಮರು ಇಲ್ಲಿ ಅನೇಕ ಸಾಮಗ್ರಿಗಳನ್ನ ಕೊಟ್ಟಾರ ನಮ್ಮ ಪಾತ್ರೆಯೊಳಗ. ಯಾಕೆ ಕೊಟ್ಟಾರಪ್ಪ ಅಂತ, ಅವರು ನಿಸ್ವಾರ್ಥದಿಂದ ಕೊಟ್ಟಾರ್ರಿ. ಇನ್ನೊಂದು ವಿಶೇಷ ಹೇಳ್ಬೇಕಾರೆ, ಯಾರ್ಯಾರ ಹತ್ರ ನಾನು ವಿದ್ಯೆಯನ್ನ ಪಡ್ಕೊಂಡೇನಿ ಅವ್ರು ನಾನು ರೊಕ್ಕ ಕೊಟ್ಟು ಕಲಿಸ್ಯಾರ. ನಾವ್ ಅವರಿಗೆ ದಕ್ಷಿಣ ಕೊಟ್ಟು ಕಲಿಯೋದು ಎಲ್ಲ ಕಡೆ ರೂಢಿ. ಆದ್ರೆ ವಿಚಿತ್ರ ನನ್ನ ಜೀವನ ಶೈಲಿ ಅಂತಂದ್ರೆ ಅವರೇ ನನಗ ಎಲ್ಲಾ ದಕ್ಷಿಣ ಕೊಟ್ಟ ಪಾಠ ಕಲಿಸ್ಯಾರ. ಯಾಕೆ ಕೊಟ್ಟಾರಪ್ಪ ಅಂದ್ರೆ ಎಲ್ಲರಿಗೂ ತಿಳಿಸೋಣ ಅಂತ ಒಂದು ಉದ್ದೇಶದ. ಹಿಂಗಾಗಿ ಈ ಜ್ಞಾನ ದಾಸೋಹ ನನ್ನ ಜೀವನ ಪರ್ಯಂತರ ಇದೇ ದಾಸೋಹವನ್ನ ನಾನು ಮಾಡ್ತೇನೆ. ಇದಕ್ಕಿಂತ ಹೆಚ್ಚಿನ ಏನ್ ಮಾಡಕ್ಕಾಗಿಲ್ಲ. ಇದು ನಮಗ್ ಕೊಟ್ಟಂತವ್ರು ಯಾರಪ್ಪ ಅಂತಂದ್ರೆ ಇದೆಲ್ಲ ತಾವೆಲ್ಲರೂ ಇದ್ದೀರಿ. ತಮ್ಮೆಲ್ಲರ ಶ್ರೀಪಾದಗಳಿಗೆ ಶರಣಾರ್ಥಿಗಳನ್ನ ಹೇಳಿ, ಈಗ ಪ್ರಸ್ತುತ ವಿಷಯ ಏನಪ್ಪಾ ಅಂತಂದ್ರೆ ಸಂತ ತುಕಾರಾಮರು. ಸಂತ ತುಕಾರಾಮರ ಜೀವನವನ್ನ ನಾವು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಈ ಸಂತ ಅನ್ನೋ ಪದ ನಾವು ಬಹಳಷ್ಟು ಬಳಸ್ತೇವೆ. ಸಂತನೆಂದರೆ ಯಾರು ಅಂತ ಒಂದು ಪದ್ಯದ ವಿಶ್ಲೇಷಣೆಯನ್ನು ಕೂಡ ಒಬ್ರು ಮಾಡ್ಯಾರ. ಆದ್ರೆ ವಾಸ್ತವಿಕವಾಗಿ ಸಂತ 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 ಪದದ ಅರ್ಥ ಏನು? ಇದು ಸಂಸ್ಕೃತದ ಮೂಲದಿಂದ ಬಂದಂತದ್ದು. ಸದಸತ್ ವಿವೇಕ ಕುಶಲಃ ಸಂತಃ, ಯಾರಲ್ಲೇ ಸತ್ಯ ಮತ್ತು ಅಸತ್ತು, ನಿತ್ಯವಾದಂತ ಪರಮಾತ್ಮ, ಅನಿತ್ಯವಾದ ಪ್ರಪಂಚವನ್ನ ಬೇರ್ಪಡಿಸಿ ತಿಳಿಯುವ ಸಾಮರ್ಥ್ಯದಲ್ಲ, ಎರಡನ್ನು ಸತ್ ಅಸತ್ತನ್ನ ವಿಭಾಗಿಸಿ ತಿಳಿಯುವಂತ ಸಾಮರ್ಥ್ಯ ಯಾರಿ ಅದ ಅವರಿಗೆ ಸಂತರು ಅಂತ ಕರೀತಾರ್ರಿ. ಅವ್ರಿಗೆ ಸ್ಪಷ್ಟ ಜ್ಞಾನ ಇರ್ತದ್ರಿ. ಯಾವುದು ನಿತ್ಯ, ಯಾವುದು ಅನಿತ್ಯ, ಯಾವುದು ಸುಖ ರೂಪ, ಯಾವುದು ಸುಖದ ಥರ ನಿಶ್ಚಯ ಜ್ಞಾನ ಇರ್ತದ. ಅಂತವರಿಗೆ ಸಂತರು ಅಂತ ಕರೀತಾರ. ಸಂತ ಏಕನಾಥರು ಸಂತರ ವೈಭವವನ್ನು ಬಹಳ ಕೊಂಡಾಡ್ಯಾರ. ಅವ್ರು ಹೇಳ್ತಾರೆ, ಸಂತ ಆದಿ ದೇವ ಮಗ. ನೋಡ್ರಿ, ಅವರು ಗೌರವ ಕೊಡೋ ಸಂತ ಎಷ್ಟು ಗೌರವ ಕೊಡ್ತಾರಂತಂದ್ರೆ, ಸಂತ ಆದಿ ದೇವ ಮಗ ಅಂದ್ರ ಮೊದಲು ಯಾರಿಗೆ? ಸಂತ ಆದಿ, ಆ ಸಂತರಿಗೆ ಮೊದಲನೇ ಪಂಕ್ತಿ. ದೇವ ಮಗ, ನಂತರ ದೇವರಿಗೆ. ಕಬೀರರು ಹೇಳಿಲ್ಲ ಈ ಮಾತನ್ನ, ಗುರು ಗೋವಿಂದದವು ಖಡೆ. ಗುರು ಅನ್ರಿ ಸಂತ ಅನ್ರಿ ಅವೆರಡು ಶಬ್ದದಲ್ಲಿ ವ್ಯತ್ಯಾಸ ಇರ್ಬೋದು, ಖರೆ ಇರೋ ಸತ್ಯ ಒಂದೇ ಅದು. ಸಂತ ಆದಿ ದೇವ ಮಗ, ಹಾಚಿ ಉಗಮ ಆಣಾಮನ. ಅವ್ರೇನ್ ಹೇಳ್ತಾರ ಏಕನಾಥರು, ಹೇ ಸಾಧಕರೇ, ನೀವು ಇದನ್ನ ಮನುಷ್ಯನ ಗಟ್ಟಿಯಾಗಿ ಧಾರಣ ಮಾಡ್ರಿ. ಮೊದಲನೇ ಒಂದು ಮರ್ಯಾದೆ, ಮೊದಲನೇ ಸ್ಥಾನ ಯಾರಿಗೆ ಕೊಡ್ಬೇಕಪ್ಪ ಅಂತಂದ್ರೆ ಅದು ಸಂತರಿಗೆ. ಸಂತ ಆದಿ ದೇವ ಮಗ. ಯಾಕೆ ಹೀಗ್ಯಾಕೆ ಹೇಳ್ತೀರಿ ಏಕನಾಥರೇ ನೀವು ಅಂತ ಕೇಳಿದ್ರ,
ದೇವ ನಿರ್ಗುಣ ಸಂತ ಸಗುಣ ಮನೋನಿ ಮಹಿಮಾನ ದೇವಾಸಿ. ಬಹಳ ಚಂದ ವಾಕ್ಯ ಅದಾವ್ರಿ. ದೇವ ಹೇಗಿದ್ದಾನೆ? ದೇವ ನಿರ್ಗುಣ, ಅವನಲ್ಲಿ ಯಾವ ಗುಣಲಕ್ಷಣಗಳಿಲ್ಲ. ಹೌದಿಲ್ರಿ? ಅವನಿಗೆ ಯಾವ ಆಕಾರಗಳೂ ಇಲ್ಲ, ಯಾವ ನಾಮರೂಪನೂ ಇಲ್ಲ. ಅವ ನಿರ್ಗುಣ, ದೇವ ನಿರ್ಗುಣ. ಸಂತ ಹೇಗಿದ್ದಾನೆ? ಸಂತ ಸಗುಣ. ಸಂತ ನಮ್ಮ ಪ್ರತ್ಯಕ್ಷ ಕಾಣ್ತಾರ್ರಿ, ದೇವ ಪ್ರತ್ಯಕ್ಷ ಕಾಣೋದಿಲ್ಲ. ಅವ ಅನುಭವಕ್ಕೆ ಮಾತ್ರ ಗಮ್ಯ ಅದಾನ. ದೇವರನ್ನ, ಆನಂದ ಗಣವನ್ನ, ಸಚ್ಚಿದಾನಂದವನ್ನ ಫಕ್ತ ಅನುಭವಿಸಬಹುದು, ಆದ್ರ ಪ್ರತ್ಯಕ್ಷ ಸಾಧ್ಯತೆ ಇಲ್ಲ. ಆದ್ರೆ ಸಂತರು ಸಗುಣಿದ್ದಾರೆ, ಅವರು ಪ್ರತ್ಯಕ್ಷ ಭೇಟಿ ಆಗ್ತಾರ. ಸಂತರಿಂದನೇ ದೇವರಿಗೆ ಮಹಿಮಾನ ಆಗ್ತದ ಅಂತ ಹೇಳ್ತಾರ ಅವ್ರು. ನಾವು ದೇವರನ್ನ ತಿಳ್ಕೋಬೇಕಾದ್ರೆ ಸಂತರ ಅತ್ಯಂತ ಅವಶ್ಯಕತೆ ಅದ. ಏಕನಾಥ್ ಮಹಾರಾಜರು ಹೇಳ್ತಾರ, ನಾಮರೂಪ ಅಚಿಂತ್ಯ ಜಾನ ಸಂತಿ ಸಗುಣ ವರ್ಣಿಲೆ. ನಾಮ ರೂಪ ರಹಿತವಾಗಿರ್ತಕ್ಕಂಥ ಅಚಿಂತ್ಯನಾಗಿರ್ತಕ್ಕಂಥ ಪರಮಾತ್ಮನನ್ನ ವರ್ಣಿಸವ್ರು ಯಾರು? ನಮಗೆ ತಿಳಿಸಿ ಹೇಳವ್ರು ಯಾರು? ಸಂತರೇ. ಮೂಳಿ ಅಲಕ್ಷ್ಯ ಲಕ್ಷ ನಯೆ. ಅವ್ರು ಹೇಳ್ತಾರ, ಮೂಳಿ ಅಲಕ್ಷ್ಯ ಲಕ್ಷ ನಯೆ ಸಂತ ಸೋಯೆ ದಾವಿಲಿ. ಏಕಾ ಜನಾರ್ಧನೆ ಸಂತಥೋರ ದೇವ ನಿರ್ಧಾರ ದಾಕುಲ ಅಂತ. ದೇವ್ರ ಹೀಗೆ ಅದನಪ್ಪ ಅಂತ ನಮಗ್ ಗಟ್ಟಿಯಾಗಿ ತಿಳಿಸೋರು ಯಾರಪ್ಪ ಅಂತಂದ್ರೆ ಅವರು ಸಂತ. ಇನ್ನೊಂದ್ ಮಾತು ಅವ್ರದೇ, ಸಂತಾಪೋಟಿ ದೇವವಸೆ. ದೇವ್ರ ಎಲ್ಲಿದ್ದಾನಪ್ಪ? ದೇವ್ರೆಲ್ಲ ಭಕ್ತ ದೇಹಿಕ ದೇವ ಅಂತ ಹೇಳ್ತಾರೆ. ಹೌದಲ್ರಿ? ದೇವ್ರ ಇರೋದೆಲ್ಲೇ? ಸಂತಾಪೋಟಿ ದೇವವಸೆ. ದೇವಾಪೋಟಿ ಸಂತವಸೆ. ಹಾಗೆ ಇವನಿಗೆ ಅವರಿಗೆ ಭಿನ್ನತಾ ಇಲ್ಲ. ದೇವರ ಒಳಗೆ ಸಂತನಿದ್ದಾನೆ. ದೇವಾಪೋಟಿ ಅಂದ್ರೆ ದೇವರ ಹೊಟ್ಟಿಯೊಳಗ ಸಂತನಿದ್ದಾನ, ಸಂತರ ಹೊಟ್ಟಿಯೊಳಗ ದೇವ್ರದಾನ. ಹೆಂಗ ಅದಾರಪ್ಪ ಅಂತಂದ್ರೆ, ಐಸಾ ಪರಸ್ಪರೇ ಮೇಳ ದೇವ ಸಂತಾಂಚ ಅಂಕಿಲ. ಪೂರ್ಣ ಸಮರಸತೆ ಇದ್ದಾರ ಅವರು. ಮತ್ತ ದೇವ್ರು ಸಂತರ ಅಂಕಿತದಲ್ಲಿ ಇರ್ತಾನ. ಸಂತ ಏಕನಾಥರು ಹೇಳ್ತಾರ್ರಿ, ದೇವ್ರ ಕಡೆ ಕೆಲಸ ಮಾಡ್ಕೋಬೇಕಾಯ್ತಂತಂದ್ರೆ ನೀವು ಸಂತರ ಪಾದ ಹಿಡ್ಕೋಬೇಕು ನೋಡ್ರಿ. ನೀವು ಅಂದ್ರ ದೇವ್ರ ಹೇಳಂಗಿಲ್ಲ, ನೀವು ಕೂಡಂದ್ರ ದೇವ್ರ ಕೂಡಂಗಿಲ್ಲ. ಆದ್ರೆ ಸಂತ ಹೇಳಪ್ಪ ವಿಠೋಬ ಅಂತಂದ್ರೆ ಎದ್ದು ಬಿಡ್ತಾನ ವಿಠಲ. ಒಬ್ಬ ಭಕ್ತನಿಗಾಗಿ ಯುಗೇ ಅಟ್ಟಾವೀಸ ವಿಟೆವರಿ ಉಭಾ ವಾಮಂಗೀರ ಕುಮಾಯಿ ದಿಶ ದಿವ್ಯ ಶೋಭಾ ಪುಂಡಲಿಕಾಚ ಭೇಟಿ ಪರಬ್ರಹ್ಮಾಲೇಗ ಚರಣೀವಾ ಹೇ ಭೀಮ ಉದ್ಧರಿ ಜಗ. ಅವಂಗ ಹೇಳ್ತದಲ್ರಿ, ಯುಗೇ 28 28 ಯುಗಗಳಿಂದ ಒಬ್ಬ ಸಂತ ಅವನ ನಿಲ್ಲಿಸ್ತಾನಂತಂದ್ರೆ ಹೇಳ್ರಿ, ಸಂತನ ಶಕ್ತಿ ಸಾಮರ್ಥ್ಯ ಇರ್ಬೇಕು. ಹೌದಿಲ್ರಿ? ಪುಂಡಲೀಕನ ಒಬ್ಬ ಸಂತ ದೇವ್ರನ್ನ ನಿಲ್ಲಿಸಿ ಬಿಡ್ತಾನ. 1 ದಿನ ಅಲ್ಲ, 2 ದಿನ ಅಲ್ಲ, 28 ಯುಗಗಳಿಂದ ಅಂತ ಅಭಂಗ ಪ್ರಮಾಣದ. ಯುಗೇ 28 ವಿಠೇವರಿ ಉಭಾ ಅಂತ. ಹೌದಿಲ್ರಿ? ಅಂದ್ರೆ ಸಂತರ ಸಾಮರ್ಥ್ಯ ಎಷ್ಟದ? ಹೌದಿಲ್ರಿ? ಸಂತ ತಾಯಿ ದೇವ ತಿಷ್ಠೆ ಸಂತ ತಾಯಿ ದೇವ ತಿಷ್ಠೆ ದೇವತೆ ಸಪ್ತವರ್ಷೆ. ಇವರಿಬ್ಬರು ಅವಿನಾಭಾವ ಸಂಬಂಧ ಇಲ್ಲ, ಸಂತಂದು ಮತ್ತು ದೇವರದು. ಎಲ್ಲೇ ಸಂತರಿದ್ದಾರ ಅಲ್ಲಿ ದೇವರಿದ್ದಾನ್ರಿ, ಎಲ್ಲೇ ದೇವನಿದ್ದಾನ ಅಲ್ಲೇ ಸಂತರಿದ್ದಾರ. ಏಕಾ ಜನಾರ್ದನೇ ಸಂತ ದೇವತಯಾಚ ಅಂಕಿತ. ಏಕನಾಥ್ ಮಹಾರಾಜರು ಹೇಳ್ತಾರ, ಏಕಾ ಜನಾರ್ದನೇ ಸಂತ ದೇವ ತಯಾಚ ಅಂಕಿತ. ಆ ಪರಮಾತ್ಮನೇ ಇವನ ಅಂಕಿತದಾಗ ಇರ್ತಾನಂತ. ಇದು ಸಂತರ ವೈಭವರಿದು. ಅಂತ ಸಂತ ಶಿರೋಮಣಿ ಯಾರಪ್ಪ ಅಂತಂದ್ರೆ ಸಂತ ತುಕಾರಾಮರು. ತುಕಾರಾಮರು
ಒಂದು ಮಾತನ್ನ ನೆನಪಿನ ಇಟ್ಕೋರಿ. ಇಲ್ಲಿ ಒಬ್ಬ ಸಂತ ಹೇಳ್ತಕ್ಕಂತ ಮಾತು, ಕೆಲವು ಮಂದಿದ ಜನ್ಮ ಆಗುತ್ತ, ಕೆಲವರು ಪ್ರಕಟ ಆಗ್ತಾರ, ಕೆಲವರು ಅವತಾರ ಆಗ್ತಾವ. ಈ 3 ಘಟನೆ ನಡೀತದೆ ಈ ಭೂಮಿಯ ಮೇಲೆ. ನಿಮ್ಮಂತವ್ರದ್ದು ಜನ್ಮ ಆಗ್ಯದ. ಜನ್ಮ ಅಂತಂದ್ರೆ ನಾವು ಹುಟ್ಟೇವಿ. ಯಾಕೆ ಹುಟ್ಟೇವಿ? ನಮ್ಮ ಕರ್ಮಗಳನ್ನ ಅನುಭವಿಸೋ ಸಲುವಾಗಿ ಹುಟ್ಟೇವಿ, ಹೌದಿಲ್ರಿ? ಪಾಪ ಪುಣ್ಯ ಕರುಣಿ ಜನ್ಮಾಯಿತು ಪ್ರಾಣಿ. ತುಕಾರಾಮರ ಹೇಳಿದ ಮಾತಿದು. ಈ ಈ ಈ ತುಕಾರಾಮರದು ಮುಗಿಸ್ ತನಕ ಬರೇ ನನ್ನ ಬಾಯಿಂದ ಅಭಂಗ ಬರ್ತಾವೀಗ. ಪಾಪ ಪುಣ್ಯ ಕರುಣಿ ಜನ್ಮಾಯಿತು ಪ್ರಾಣಿ, ನರಜನ್ಮ ಏವುನಿ ಹಾನಿ ಕೇಲ ಅಂತ ತುಕಾರಾಮ್ ಹೇಳ್ತಾರ. ಅಂದ್ರೆ ನಾವು ನೀವು ಬಂದಿರೋದು ಹೇಗೆ, ಯಾಕೆ ಬಂದೇವಿ? ಪಾಪ ಪುಣ್ಯದ ಸಂಯೋಗದಿಂದ ಪಾಪ ಪುಣ್ಯದ ಫಲವನ್ನು ಅನುಭವಿಸೋದಕ್ಕಾಗಿ ಬಂದೇವಿ. ನಮ್ಮದು ಜನ್ಮ ಆಗ್ಯದ. ಇನ್ನು ಎರಡನೇದವ್ರದ್ದು ಪ್ರಾಕಟ್ಯ ಆಗ್ತದೆ. ಪ್ರಾಕಟ್ಯ ಅಂತಂದ್ರ ದೇವರು ಪ್ರಕಟ ಆಗ್ತಾನ. ಅವ ಜನ್ಮಿಸೋದಿಲ್ಲ, ಪ್ರಕಟ ಆಗ್ತಾನ. ಈಗ ನೀವು ಪುರಾಣ ಸಾಹಿತ್ಯವನ್ನ ನೋಡಿದ್ರ, ಈಗ ಶ್ರೀಮದ್ ಭಾಗವತ ಅದ, ಅಲ್ಲೇ ಕೃಷ್ಣನ ಜನ್ಮ ಹೇಳಿಲ್ಲ. ಭಾಗವತ್ ಓದಿದವ್ರಿಗೆ ಗೊತ್ತದ್ರಿ, ಕೃಷ್ಣ ಪ್ರಕಟನಾದ ಅಂತದ. ಈ ರಾಮಾಯಣದಲ್ಲಿ ರಾಮ ಜನ್ಮಿಸಿದ ಅಂತ ಎಲ್ಲಿ ಹೇಳಿಲ್ಲ, ರಾಮ ಪ್ರಕಟನಾದ, ಪರಶುರಾಮ ಪ್ರಕಟನಾದ. ಅವ್ರ ಚರಿತ್ರೆಯನ್ನು ಓದ್ಬೇಕು ನೀವು. ಎಲ್ಲಿ ದೇವರ ಅವತಾರವನ್ನು ಹೇಳ್ತಾರಲ್ಲ, ಇಲ್ಲಿ ದೇವ ಹುಟ್ಟಿದಪ್ಪ, ಇಲ್ಲಿ ದೇವ ಹುಟ್ಟಿದ ಅಂತ ಎಲ್ಲಿ ಬಳಸಿಲ್ಲ ಇಡೀ ಪುರಾಣ ಸಾಹಿತ್ಯದಲ್ಲಿ. ಅದು ಮತ್ಸ್ಯ ಇರ್ಲಿ, ಕೂರ್ಮ ಇರ್ಲಿ, ವಾಮನ ಇರ್ಲಿ, ವರಾಹ ಇರ್ಲಿ, ನಾರಸಿಂಹ ಇರ್ಲಿ, ಹೌದಿಲ್ರಿ, ರಾಮ ಇರ್ಲಿ, ಪರಶುರಾಮ ಇರ್ಲಿ, ಕೃಷ್ಣ ಇರ್ಲಿ, ಬೌದ್ಧ ಇರ್ಲಿ, ಅಥವಾ ಮುಂದೆ ಬರೋ ಕಲ್ಕಿ ಇರ್ಲಿ, ಅಲ್ಲಿ ಅವರು ಅವತಾರಗಳನ್ನ ಅವರು ದೇವನ ಒಂದು ರೂಪ ಪ್ರಕಟ ಆಯ್ತು ಅಂತ ಹೇಳ್ತಾರೆ ವಿನಃ ಹುಟ್ಟಿದ ಅಂತ ಎಲ್ಲಿಯೂ ಬಳಸಿಲ್ಲ. ಇನ್ನು ಸಂತರದ್ದು ಹೇಳ್ಬೇಕಾದ್ರೆ ಅವತಾರ ಅಂತ ಹೇಳ್ತಾರೆ. ಇದು ವಿಶೇಷ ಅದ. ಇದು ಸಂತರ ಜನ್ಮ ಅವತಾರ. ತುಕಾರಾಮರೇ ಹೇಳ್ಯಾರ, ತುಮಿ ಸಂತ ಮಾಯ ಪಾಪ ಕೃಪಾವಂತ, ತುಮಿ ಸಂತ ಮಾಯ ಪಾಪ ಕೃಪಾವಂತ, ಕಾಯಮಿ ಪತೀತ ಕೀರ್ತಿವಾನು, ಕಾಯಮಿ ಪತೀತ ಕೀರ್ತಿವಾನು, ಅವತಾರ तुम्हा धराया कारण, अवतार तुम्हा धराया कारण, अवतार तुम्हा धराया कारण, धराय जन महादोषी, उद्धराय जन महादोषी, अवतार तुम्हा धराया कारण. ತುಕಾರಾಮರ ಮಾತೆ ಇದು. ಇವರು ಸಂತರದು ಅವತಾರ ಆಗ್ತದ್ರಿ. ಅದು ಸ್ಪಷ್ಟದ. ಅದು ಅವತಾರ ತುಮ್ಹಾ ಧರಾಯ ಕಾರಣ. ಯಾಕೆ ಅವತಾರ ಆಗ್ತದಪ್ಪ ಅಂತಂದ್ರೆ ಉದ್ಧರಾಯ ಜನ ಮಹಾದೋಷಿ. ಇಲ್ಲೇನ ದೋಷಯುಕ್ತರಾಗಿದ್ದಾರಲ್ಲ, ಇಲ್ಲೆಲ್ಲ ಇರ್ತಕ್ಕಂಥವ್ರು ಅನೇಕ, ನಾನು ದೋಷಯುಕ್ತನೇ ಇದ್ದೇನೆ, ಎಲ್ಲರೂ ದೋಷಯುಕ್ತರೇ ಇದ್ದಾರ. ಈ ದೋಷಯುಕ್ತರಾದಂತ ಜನರನ್ನ ಉದ್ಧಾರ ಮಾಡುವ ಸಲುವಾಗಿ ಆತನ ಅವತಾರ ಆಗ್ತದ್ರಿ. ಯಾರ್ದು? ಸಂತರ ಅವತಾರ ಆಗ್ತದ. ಮತ್ತೇನ್ ಮಾಡ್ತಾರ ಅವ್ರು ಇಲ್ಲಿ ಬಂದು? ವಾಡವಾಯ ಸುಖ ಭಕ್ತಿ ಭಾವ ಧರ್ಮ ಕುಳಚರ ನಾಮ ವಿಠೋಭಾಚೆ. ಅವ್ರು ಇಲ್ಲಿ ಬಂದ್ ಮಾಡ್ತಾ ಏನಪ್ಪಾ ಅಂತಂದ್ರೆ ವಾಡವಯ ಸುಖ ಭಕ್ತಿ ಭಾವ ಧರ್ಮ ಇವತ್ತರನ್ನ ಬೆಳೆಸ್ತಾರ. ಅವ್ರು ಆನಂದ ಸ್ವರೂಪದ ಜ್ಞಾನ ಮಾಡಿಕೊಡ್ತಾರ. ವಾಡವಯ ಸುಖ. ಸುಖ ಅಂದ್ರ ಲೌಕಿಕ ಸುಖಗಳಲ್ಲ, ಬ್ರಹ್ಮ
ಬ್ರಹ್ಮ ಸ್ವರೂಪದ ದರ್ಶನವನ್ನ ಮಾಡ್ತಾರೆ. ಧರ್ಮವನ್ನ, ಧರ್ಮ ಅಂತಂದ್ರೆ ಏನೇನು ಅಲ್ಲ, ನಮ್ಮ ಕಲ್ಪನಾ ಧರ್ಮಗಳು ಬೇರೆ ಅದಾವ. ಸಂತ ಶರಣರ ವಾಸ್ತವಿಕ ಧರ್ಮನೇ ಬೇರೆ ಅದ. ಆ ವಾಸ್ತವಿಕ ಧರ್ಮವನ್ನ ಪ್ರಚಾರ ಮಾಡ್ತಾರ ಅವ್ರು, ಭಕ್ತಿಯನ್ನ ಬೆಳೆಸ್ತಾರ ಅವ್ರು. ಅದಕ್ಕಾಗಿ ಸಂತರ ಅವತರಣ ಆಗ್ತದ್ರಿ. ಇದು ನಮ್ಮ ಸಂತ ತುಕಾರಾಮರ ಅವತರಣ ಕೂಡ ಇದೇ ಪೂನಾ ಜಿಲ್ಲೆಯ ಅಲ್ಲಿಂದ ಒಂದು 30-35 ಕಿಲೋಮೀಟರ್ ದೂರ ಇರುವಂತಹ ಇಂದ್ರಾಯಣಿ ನದಿ, ಆ ಇಂದ್ರಾಯಣಿ ನದಿಯ ದಂಡಿ ಮೇಲೆ ಸಾಧಾರಣ ಉತ್ತರ ದಿಕ್ಕಿಗೆ ಅಲ್ಲೇ ಸಂತ ತುಕಾರಾಮರ ಜನ್ಮ ಆಗ್ತದ್ರಿ. ದೇವು ಗ್ರಾಮದಲ್ಲಿ. ಅವರು ಸಾಮಾನ್ಯವಾಗಿ ಅಜ್ಮಾಸ್ ನಿಶ್ಚಯವಾದಂತದಿಲ್ಲ. ಅಜ್ಮಾಸ್ ಹೇಳ್ಬೇಕಾದ್ರ ಶಾಲಿವಾಹನ ಶಕೆ 1530 ಅಂದ್ರ 1608 ಅಲ್ಲಿ ಅವರು ಜನ್ಮ ಆಗ್ತದ. ಜನ್ಮ ಆದದ್ದು ದಿನ ಯಾವುದು ಇದು ನಿಶ್ಚಯ ಗೊತ್ತದ ನಮಗೆ. ಜನ್ಮ ದಿನ ಯಾವ್ದಪ್ಪ ಅಂತಂದ್ರ ಮಾಘ ಶುದ್ಧ ಪಂಚಮಿ ದಿವಸ ಜನ್ಮ ಆಗಿದೆ ಅವತ್ತು. ವಸಂತ ಪಂಚಮಿ ಅಂತ ಕರಿತೀವಿ ನಾವು ಅದಕ್ಕ. ಇದು ಈ ದಿನದ ಇನ್ನೊಂದು ವಿಶೇಷತೆ ಏನ್ ಗೊತ್ತೇನ್ರಿ? ಮಾಘ ಶುದ್ಧ ಪಂಚಮಿದು ಸಂತ ಜ್ಞಾನೇಶ್ವರ ಮಹಾರಾಜರು ಕಾಣಿನ ಮೂಲಕ ವೇದವನ್ನು ಹೇಳಿಸಿದ ದಿನಾನು ಕೂಡ ಮಾಘ ಶುದ್ಧ ಪಂಚಮಿ. ಅದೇ ದಿನಾನೇ ಅವರು ಕಾಣಿನ ಮೇಲೆ ತಮ್ಮ ಅಮೃತ ಹಸ್ತವನ್ನ ಸ್ಪರ್ಶ ಮಾಡ್ತಾರ, ಕಾಣ ವೇದಗಳನ್ನ ಹೇಳ್ತದ್ರಿ. ಅದು ಮಾಘ ಶುದ್ಧ ಪಂಚಮಿ. ಅದೇ ದಿನ ಸಂತ ತುಕಾರಾಮರ ಅವತರಣ ಆಗಿದ್ರಿ. ಅವ್ರದ್ದು ಮೂಲತಃ ಅವ್ರದ್ದು ಜನ್ಮ ಹೇಳ್ಬೇಕಾದ್ರೆ, ಅವ್ರ ವಂಶ ಹೇಳ್ಬೇಕಾದ್ರೆ ಅದು ಚಂದ್ರಗುಪ್ತ ಮೌರ್ಯ ಅಂತ ಆಗ್ತಾರಲ್ಲ, ಅವ್ರದ್ದು ಪರಂಪರೆಯಾಗಿರ್ತಕ್ಕಂಥವ್ರು ಒಂದು ಈ ಕಡೆ ಬರ್ತದ, ಮಹಾರಾಷ್ಟ್ರ ಕಡೆ ಬಂದ ಅವ್ರ ವಂಶದೊಳಗ ಒಂದು ಕುಟುಂಬದೊಳಗ ಅವ್ರ ಜನ್ಮ ಆಗ್ತದ. ಅವರು ದಾಖಲಾತಿಗಳ ಪ್ರಕಾರ 8 ತಲೆಮಾರಿನ ಇತಿಹಾಸ ಸಿಗ್ತದ್ರಿ ದಾಖಲಾತಿಗಳ ಪ್ರಕಾರ. ಇವ್ರ ಮೂಲ ವಂಶಜರು ಯಾರಪ್ಪ ಅಂತಂದ್ರೆ ವಿಶ್ವಂಬರ ಬಾಬಾ. ಅವ್ರ ಮೂಲ ವಿಶ್ವಂಬರ ಬಾಬಾರ ಮಗ ಹರಿ. ಆ ವಿಶ್ವಂಬರ ಬಾಬಾರಿಗೆ 2 ಮಂದಿ ಮಕ್ಕಳಾಗ್ತಾರ, ಒಬ್ಬ ಹರಿ, ಇನ್ನೊಬ್ಬ ಮುಕುಂದ. ಆ ಹರಿಗೆ ವಿಠಲ, ಅವನ ಮಗ ರಾಜಿ, ಅವನ ಮಗ ಶಂಕರ, ಅವನ ಮಗ ಕಾನೋಬ, ಅವನ ಮಗ ಬೋಲೋಬ. ಈ ಬೋಲೋಬ ಅವರು ಸಂತ ತುಕಾರಾಮರ ತಂದೆ. ಆ ಬೋಲೋಬನಿಗೆ 3 ಮಂದಿ ಮಕ್ಕಳು, ಸಾವಜಿ, ತುಕಾರಾಮ ಮಧ್ಯದವರು, ಕಾನೋಬ ಅಂತ. ಇವ್ರು 3 ಮಂದಿ ಅವ್ರ ಮಕ್ಕಳು. ಇಲ್ಲೇ ಈ ವಿಶ್ವಂಬರ ಬಾಬಾರ ಬಗ್ಗೆ ಒಂದಿಷ್ಟು ಹೇಳ್ಬೇಕು. ಸಂತ ತುಕಾರಾಮರ ಜನ್ಮ ಆಗ್ಬೇಕಾದ್ರೂ ಒಂದು ವಿಶೇಷ ಘಟನೆ ಅದರಿ. ಒಂದ್ ಕಡೆ ತುಕಾರಾಮರ ಹೇಳ್ಯಾರ, ಏನ್ ಹೇಳ್ತಾರ ಗೊತ್ತನ್ರಿ? ಪವಿತ್ರತೆ ಕುಳ ಪಾವನತೋ ದೇಶ, ಜೇತೆ ಹರಿಕೆ ದಾಸ ಜನ್ಮ ಗೆದ್ದಿ. ಎಲ್ಲೇ ಭಗವಂತನ ಒಂದು ದಾಸರದ ಅಥವಾ ಒಬ್ಬ ಭಕ್ತನ, ಒಬ್ಬ ಸಂತನ ಜನ್ಮ ಎಲ್ಲಿ ಆಗ್ತದಪ್ಪ ಅಂತಂದ್ರೆ ಆ ಕುಳ ಪವಿತ್ರ ಇರ್ತದ. ಪವಿತ್ರತೆ ಕುಳ. ವಿಶ್ವಂಬರ ಬಾಬಾರ ಕುಲಾನು ಕೂಡ ಬಹಳ ಪವಿತ್ರದ. ಇಲ್ಲಿ ಜಾತಿ ವರ್ಣದ ವ್ಯವಸ್ಥೆ ಇಲ್ಲ. ಅವ್ರದ್ದು ಯಾವಾಗ ಹೇಳ್ತೇನೆ ನಿಮ್ಗೆ ಗೊತ್ತಾಗ್ತದ್ರಿ. ಇಲ್ಲಿ ಜಾತಿ ಈ ವ್ಯವಸ್ಥೆ ಇಲ್ಲ. ಏನ್ ಹೇಳ್ತಾ ಗೊತ್ತಾರ ಅವ್ರು ಹೆಂಗಿರ್ತಾರ? ಕರ್ಮ ಧರ್ಮ ತ್ಯಾಂಚೆ ಝಾಲಾ ನಾರಾಯಣ, ತ್ಯಾಂಚೇನಿ ಪಾವನ ತೀನಿ ಲೋಕ ಅಂತ ಹೇಳ್ಯಾರ ತುಕಾರಾಮ್. ಅವ್ರು ಎಲ್ಲಿ ಹುಟ್ಟುತ್ತಾರಲ್ಲ, ಅವ್ರ ಕರ್ಮಗಳು, ಅವರ ಧರ್ಮ ಏನಾಗಿರ್ತದ? ಕರ್ಮ ಧರ್ಮ ತ್ಯಾಂಚೆ ಝಾಲಾ ನಾರಾಯಣ, ನಾರಾಯಣನೇ ಆಗಿರ್ತದ. ಅವ್ರ ಕರ್ಮನೂ ನಾರಾಯಣ, ಅವ್ರ ಧರ್ಮನೂ ನಾರಾಯಣ. ತ್ಯಾಂಚೇನಿ ಪಾವನ ತೀನಿ ಲೋಕ, ಈ 3 ಲೋಕಗಳು ಅವರಿಂದ ಪವಿತ್ರ ಆಗ್ತಾವ. ಹೆಂಗ್ ಹೇಳ್ತಾರ ಗೊತ್ತನ್ರಿ? ವರ್ಣ ಅಭಿಮಾನೆ ಕೋನ ಜಾಲೆ ಪಾವನ. ಈ ವರ್ಣ ಮತ್ತು ವರ್ಣದ ಅಭಿಮಾನದಿಂದ ಈ ಜಗತ್ನಾಗ ಯಾರೇ ಪಾವನ ಆಗ್ಯಾರೇನು?
ನಾನು ಬ್ರಾಹ್ಮಣ ಅಂತ ಬ್ರಾಹ್ಮಣ ವರ್ಣದ ಅಭಿಮಾನದಿಂದ ಯಾರೇ ಪಾವನ ಆಗ್ಯಾರ, ನಾನು ಲಿಂಗಾಯತ ಅನ್ನೋ ಲಿಂಗಾಯತ ಈ ಅಭಿಮಾನ ಇಟ್ಕೊಂಡು ಯಾರೇ ಪಾವನ ಆಗ್ಯಾರ, ನಾನು ವೀರಶೈವ ಅಂತ ಆ ಅಭಿಮಾನ ಇಟ್ಕೊಂಡು ಯಾರೇ ಪಾವನ ಆಗ್ಯಾರ, ನಾನು ಕ್ಷತ್ರಿಯ, ನಾನು ಶೂದ್ರ ಅಂತ ಈ ವರ್ಣದ ಅಭಿಮಾನ ಇಟ್ಕೊಂಡು ನಾನು ಪಾವನ ಹಾಕೀನಿ, ಆಗುದಿಲ್ಲ. ತುಕಾರಾಮ್ ಹೇಳ್ತಾರ, ವರ್ಣ ಅಭಿಮಾನೇ ಕೋಣ ಸಾಲೆ ಪಾವನ. ಯಾರು ಪಾವನ ಆಗ್ಯಾರಪ್ಪ? ಐಸೇ ಘ್ಯಾ ಸಾಂಗೋನ ಮಜಪಾಶಿ. ಒಬ್ಬರ ತೋರ್ಸ್ರಿ, ನನಗೆ ತೋರ್ಸಿಕೊಡ್ರಿ ಅಂತಾರ ತುಕಾರಾಮರು. ಅವ್ರು ಹೇಳ್ಯಾರ, ಎಷ್ಟು ಚಂದ ಅಭಂಗದ ನೋಡ್ರಿ ಇದು. ಅಂತ್ಯಜಾದಿ ಯೋನಿ ತರಳ ಹರಿ ಭಜನೆ. ಎಲ್ಲಾ ಯೋನಿಗಳು ಇಲ್ಲಿ ಮನುಷ್ಯನನ್ನ ಮೊದಲು ಮಾಡ್ಕೊಂಡು ಎಷ್ಟು ಯೋನಿಗಳಿದ್ದಾವಲ್ಲ, ಭಗವಂತನ ಭಜನೆಯಿಂದ ಅವರು ಪಾರಾಗ್ಯಾರ, ಜೀವನ್ ಮುಕ್ತಾವಸ್ಥೆನ ಹೊಂದ್ಯಾರ. ಈ ಮನುಷ್ಯ ಕಲ್ಪಿತ ವರ್ಣ ವ್ಯವಸ್ಥೆಯಲ್ಲಿಯೂ ಕೂಡ ಮ್ಯಾಲಿನವರು ಉದ್ಧಾರ ಆಗ್ಯಾರ, ಕೆಳಗಿನವರು ಉದ್ಧಾರ ಆಗ್ಯಾರ. ಉದಾಹರಣೆ ಕೊಡ್ತಾರ ಅವ್ರು. ವೈಶ್ಯ ತುಳಾಧಾರ, ವೈಶ್ಯರ ಬಗ್ಗೆ ಯಾರು? ತುಳಾಧಾರ. ಇದು ಹಳೆ ಕಥೆ, ಮಹಾಭಾರತದಲ್ಲಿ ಬರೋದು, ಗೊತ್ತದ ನಿಮಗೆ. ಒಬ್ಬ ವ್ಯಾಪಾರಿ, ಅವ ವೈಶ್ಯ. ಬ್ರಾಹ್ಮಣ ಅಷ್ಟೇ ಮುಕ್ತ ಆಗ್ತಾನ, ವೈಶ್ಯ ಮುಕ್ತ ಆಗಂಗಿಲ್ಲ ಅಂತ ಹಿಂಗಿಲ್ಲ. ತುಳಾಧಾರ, ವೈಶ್ಯರ ಪೈಕಿ ಇರ್ತಕ್ಕಂಥ ತುಲಾಧಾರನು ಮುಕ್ತನಾಗಿದ್ದಾನೆ. ಗೋರಾತೋ ಕುಂಬಾರ, ಕುಂಬಾರರ ಪೈಕಿ ಇರುವಂತ ಗೋರ ಅವನು ಮುಕ್ತನಾಗಿದ್ದಾರೆ. ಧಾಗಾಹ ಚಂಬಾರ ರೋಹಿದಾಸ, ಚಪ್ಪಲಿ ಹೊಲೆಯುವಂತ ರೋಹಿದಾಸನು ಕೂಡ ಮುಕ್ತನಾಗಿದ್ದಾನೆ, ಹೌದಿಲ್ರಿ. ಕಬೀರ ಮೋಮೀನ ಲತೀಫ್ ಮುಸಲ್ಮಾನ. ತುಕಾರಾಮರು ಹೇಳಕತ್ತಾರ ಇದನ್ನ. ಕಬೀರರು, ಮೋಮೀನ, ಮುಸಲ್ಮಾನ. ಹೌದ್ರ, ಕಬೀರ, ಮೋಮೀನ, ತಲೀಫ್, ಮುಸಲ್ಮಾನ. ಇಲ್ಲಿ ಬರುವಂತ ಕಬೀರ್ ಆಗ್ಲಿ, ಈ ತಲೀಫ್ ಆಗ್ಲಿ, ಇವ್ರು ಮೋಮೀನ್ ಆಗ್ಲಿ, ಇವರೆಲ್ಲ ಯಾರು? ಇವ್ರು ಮುಸಲ್ಮಾನರು, ಹೌದಿಲ್ರಿ. ಸೇನಾ ನಾವಿ ಜಾನ ವಿಷ್ಣುದಾಸ್, ನಾವಲಿಗೆರ ಪೈಕಿ ಸೇನಾ ನಾವಿ ಅನ್ನವ ನಾವಲಿಗೆರ ಪೈಕಿ ಅವ ವಿಷ್ಣುದಾಸನಾದ. ಕಾನೋ ಪಾತ್ರ ಖೋದು ಪಿಂಜಾರಿ ತೋದಾತು. ಕಾನೋ ಪಾತ್ರ ಖೋದು ಅಂತಂದ್ರೆ ಕಾನೋ ಪಾತ್ರ ಅಂತ ಹೇಳ, ಒಬ್ಬ ವೇಶ್ಯರ ಮುಳುಗಿರಿ, ವೇಶ್ಯರ ಮಗಳಕ್ಕೆ ವೇಶ್ಯಾವಟಿಕೆ ಮಾಡ್ತಾರಲ್ಲ ಅವ್ರ ಮಗಳು ಕಾನೋ ಪಾತ್ರ, ಆಕಿನೂ ಕೂಡ ಉದ್ಧಾರ ಆಗ್ಯಾಳ. ಪಿಂಜಾರಿ ತೋ ದಾದು ದೀನ್ ದಯಾಲ್ ಅವರು ವಿಚಾರ ಸಾಗರ ನಾವ್ ಹೇಳ್ತೇವಲ್ಲ, ಸಾಧು ನಿಶ್ಚಲ್ದಾಸಿ ಮಹಾರಾಜರೇ ದಾದು ಪಂಥದವರು. ಅವ್ರ ಯಾರ? ಪಿಂಜಾರಗಳ ಬಗ್ಗೆ, ಹೌದಿಲ್ರಿ. ಭಜನಿ ಅಭೇದು ಹರಿಸೆ ಪಾಯೆ, ಇವರೆಲ್ಲರೂ ಆ ಭಗವಂತನ ಭಜನದಿಂದ ಅಭೇದ ಸ್ಥಿತಿಯನ್ನು ಹೊಂದಿಲೇನು? ಚೋಕಾಮೇಳ ಬಾಂಕ ಜಾತಿ ಚ ಮಹಾರ್. ತುಕಾರಾಮ್ ಹೇಳಕತ್ತಾರ, ಚೋಕಾಮೇಳ ಇರ್ಬೋದು, ಬಂಕ ಇರ್ಬೋದು, ಇವರೆಲ್ಲ ಯಾರು? ಜಾತಿಯಿಂದ ಮಹಾರ. ತ್ಯಾಸಿ ಸರ್ವೇಶ್ವರ ಐಕ್ಯಕರಿ, ಇಂಥವ್ರನ್ನು ಕೂಡ ಆ ಸರ್ವೇಶ್ವರ ತನ್ನಲ್ಲಿ ಏಕತೆ ಮಾಡ್ಕೊಂಡಿಲ್ಲೇನು? ನಾಮಾಯಾಚಿ ಜನಿ ಕೋನ ಚಿತಾಭಾವ್, ಈ ನಾಮದೇವ್ ಮಹಾರಾಜರ ಮನೆಯೊಳಗಿರ್ತಕ್ಕಂಥ ಜನಾಬಾಯಿ ಅಕಿದ್ಯಾವ ಜಾತಿ? ಜೇವಿ ಪಂಡರಿರಾವ್ ತೇ ಸವೆ. ಅಲ್ಲ, ಜನಾಬಾಯಿ ಕೊಟ್ಟಂತ ಅನ್ನವನ್ನ ಪಂಢರಿನಾಥ ಉಂತಾನಲ್ಲ, ಹೌದಿಲ್ಲ, ಅದೇ ಅಕ್ಕಿದ್ಯಾವ ಜಾತಿ? ಬಾಳ ಹೇಳ್ಯಾರ ಅವರು. ಮೈರಾಳ ಜನಕ ಕೋನ ಕುಳ ತ್ಯಾಚೆ, ಈ ಮೈರಾಳ ಜನಕ ಇವ್ರ ಕುಲ ಯಾವುದು? ಮಹಿಮಾನ ತಯಾಚೆ ಕಾಯ್ ಸಾಂಗೋ, ಇವ್ರ ಮಹಿಮೇನ್ ಏನ್ ಹೇಳಿ ಅಂತಾರ ತುಕಾರಾಮರು. ತಯಾತಿ ಧರ್ಮ ನಾಹಿ ವಿಷ್ಣುದಾಸ ನಿರ್ಣಯ ಐಸಾ ವೇದಶಾಸ್ತ್ರಿ. ಈ ವಿಷ್ಣುದಾಸರಿಗೆ, ಸಂತರಿಗೆ ಇವು ಯಾವು ಇಲ್ಲ. ಯಾತಿ ಧರ್ಮ ನಾಹಿ. ಈಗೇನ್ ಮನುಷ್ಯ ಕಲ್ಪಿತ ಧರ್ಮಗಳಿದ್ದಾವಲ್ಲ, ಈ ಮನುಷ್ಯ ಕಲ್ಪಿತ ಧರ್ಮಗಳು ಒಂದೂ ಸಂತರಿಗೆ ಇಲ್ಲ. ಇವರೆಲ್ಲ ಯಾರಪ್ಪ ಅಂತಂದ್ರ ತಾರಿಲೇ ಪತಿತ ನೋನೋಕಿತಿ. ಎಷ್ಟು ಮಂದಿನ ಕಲ್ಯಾಣ ಮಾಡ್ಯಾರಪ್ಪ ಇವರು, ಲೆಕ್ಕಿಲ್ಲ. ಅಂದ್ರ ಹೇಳೋ ತಾತ್ಪರ್ಯ ಏನಪ್ಪಾ ಅಂತಂದ್ರೆ, ಪವಿತ್ರತೋ ದೇಶ
ಪಾವನತೋ ಕುಳ ಅಂತ ಹೇಳೋ ಕಾರಣ ಏನಂತಂದ್ರೆ ಮಹಾತ್ಮನ ಅವತಾರ ಎಲ್ಲಿ ಆಗ್ತದ, ಎಲ್ಲಿ ಬರ್ತಾರಪ್ಪ ಅವರು, ಯಾವ ಜಾಗದಾಗ ಅವ್ರು ಹುಟ್ಟುತ್ತಾರ ಅಂತಂದ್ರೆ ಆ ವಂಶದಲ್ಲಿ. ಹಿಂದ ಅವ್ರ DNA ಟೆಸ್ಟ್ ಮಾಡ್ರಿ ನೀವು, ಇದು ವೈಜ್ಞಾನಿಕವಾಗಿ ಹೇಳಕತ್ತೆ ನಾನು ಇವಾಗ. ಆ ವಂಶದಲ್ಲೇ ಒಬ್ಬರೇ ಸತ್ಪುರುಷ ಆಗಿರಬೇಕು ಹಿಂದ, ಅಂತ ಇದ್ರೊಳಗ ಬರ್ತಾರ. ಎಷ್ಟೋ ಹೋಗಿರ್ಬೋದು, ಹಿಂದೆ ಎಷ್ಟೋ ಹೋಗಿರ್ಬೋದು, ಆದ್ರೂ ಅಲ್ಲಿ ಹಿಂದೊಂದು ಇರ್ತದ, ಅದು ಎಲ್ಲರೇ ಹುಡುಕ್ಯಾಡಿ ನೋಡ್ರಿ ನೀವು, ಅಂತಲ್ಲೇ ಅವ್ರ ಅವತರಣ ಆಗ್ತದ. ಈ ವಿಶ್ವಂಬರ ಬಾಬಾ ಅಂತದಾರಲ್ಲ, ಇವ್ರ ಬಗ್ಗೆ ಹೇಳಕತ್ತೆ ನಾನೀಗ. ಯಾರು? ವಿಶ್ವಂಬರ ಬಾಬಾ, ತುಕಾರಾಮರ ಮೂಲ ಪುರುಷ. ಅವರು ಪಂಢರಪುರದ ವಾರಿ ಮಾಡ್ತಿದ್ರಂತವ್ರು ನೋಡ್ರಿ. ಪ್ರತಿ आषाढ़ी कार्तिकी भक्त जन एते चंद्रभागे माजे स्नान जे करते दर्शन ಹೇಳಾ ಮಾತ್ರೆ ತಯ ಹೋಯ ಮುಕ್ತಿ. ಹೌದಲ್ರಿ? ನಾಮದೇವ್ ಮಹಾರಾಜರು ಹೇಳ್ಯಾರ, ಆಷಾಢಿ ಕಾರ್ತಿಕಿ ಭಕ್ತ ಜನ ಏತಿ ಚಂದ್ರಭಾಗೆ ಮಾಜೆ ಸ್ನಾನ ಜೇ ಕರಿತಿ ದರ್ಶನ ಮಾತ್ರೆ ತಯ ಹೋಯ ಮುಕ್ತಿ ಅಂತ ಹೇಳ್ತಾರ ಅವ್ರು. ಈ ಆಷಾಢ ವಾರಿ ನೋಡ್ರಿ, ಆಳಂದಿಯಿಂದ ಲಕ್ಷಾವಧಿ ಜನ ಜ್ಞಾನೇಶ್ವರರ ಪಾದುಕೆಗಳ ಜೊತೆ ವಿಠೋಬಾ ರುಕುಮಾಯಿ ಭಜನ, ಜ್ಞಾನೇಶ್ವರ ಜ್ಞಾನದೇವ ತುಕಾರಾಮ್ ಅನ್ನುವಂತ ಭಜನ, ಎಷ್ಟು ಮಂದಿ ಬರಾಕತ್ತದ. ಹೀಗೆ ಯಾರು ಬರ್ತಿದ್ರಪ್ಪ ಅಂತಂದ್ರೆ ವಿಶ್ವಂಬರ ಬಾಬಾ ಅವರು ಬರ್ತಿದ್ರು. ಪಂಢರಪುರಕ್ಕೆ ಬರಾವ್ರು ಹೋಗವ್ರು, ಬರಾವ್ರು ಹೋಗವ್ರು. ಅವರು ಅನೇಕ ನಿಷ್ಠಾವಂತನಾಗಿ ವಾರಿಯನ್ನ ಮಾಡ್ತಿದ್ರು. ಮ್ಯೂಟ್ ಮಾಡ್ತಾರೆ ಯಾರವ್ರು? ಸರ್ ಅಪ್ಪ ಅವ್ರೆ, ನಾಯ್ಕರಪ್ಪ ಅವ್ರೆ ಮ್ಯೂಟ್ ಮಾಡ್ರಿ. ಅಕ್ಕ ಮ್ಯೂಟ್ ಮಾಡ್ರಿ, ಸುಜಾತಮ್ಮ ಮ್ಯೂಟ್ ಮಾಡ್ರಿ. ಅವ್ರು ಬರ್ತಾ ಇದ್ರು. ಬರೋ ಹೊತ್ನ್ಯಾಗ ಏನಾಗ್ತದ ಅಂತ ಅವ್ರಿಗೆ ವಯಸ್ಸಾಗ್ತದ. ವಯಸ್ಸಾದಾಗ ಇನ್ನು ವಾರಿ ನನ್ ತಪ್ತದಲ್ಲಪ್ಪ, ಹೆಂಗ್ ಮಾಡೋದು ಅಂತೇಳಿ ಚಿಂತತ್ತದ ವಿಶ್ವಂಬರ ಬಾಬಾಗ. ಅವಾಗ ಅವ್ರ ಸ್ವಪ್ನದೊಳಗ ಸಾಕ್ಷಾತ್ ವಿಠಲ ಭಗವಂತ ಕಾಣಿಸ್ತಾನ್ರಿ. ಬಂದ್ ಏನ್ ಹೇಳ್ತಾನಂತಂದ್ರೆ, ನೀ ಇಲ್ಲಿವರೆಗೆ ಬಂದ್ ಇಷ್ಟು ಸಾಕಿನ್ನ, ನಾನ್ ನಿನ್ನ ಮನೆಗೆ ಬರ್ತೀನಿ. ನೀ ಇಲ್ಲಿವರೆಗೆ ನನ್ ತಕ ಬಂದಿ, ಇನ್ನು ನಾನು ನಿನ್ ತಕ ಬರ್ತೀನಿ. ಇನ್ನೊಂದು ವಿಚಿತ್ರ ಹೇಳ್ತಾನೆ ಕೇಳ್ರಿ. ವಿಠಲನ ಗುಡಿಯೊಳಗ ತಾವ್ ಪಂಢರಪುರಕ್ಕೆ ಹೋದ್ರ, ವಿಠೋಬನ ಗುಡಿ ಅದ, ದೇವಸ್ಥಾನ ಅದ, ಅಲ್ಲಿ ಗಂಡ ಹೆಂಡತಿ ಕೂಡಿಲ್ಲ ಅವರು. ಒಂದ್ ಕಡೆ ವಿಠೋಬನ ಮೂರ್ತಿ ಅದ, ಅದ್ರ ಪಕ್ಕದಾಗ ಒಂದಿಷ್ಟು ಹೆಜ್ಜೆ ಹಿಂದ್ ಬಿಟ್ಟ ರುಕ್ಮಿಣಿ ಇದ್ದಾಳ, ಒಂದಿಷ್ಟು ಬಿಟ್ಟ ಸತ್ಯಭಾಮ, ರಾಧಾ ಮೊದಲಾದ ಗೋಪಿಕಾಸ್ತ್ರಿ ಎಲ್ಲ ಇದಾರ. ನೀವು ಪಂಢರಪುರಕ್ಕೆ ಹೋದ್ರೆ ನೋಡಿರ್ತೀರಿ. ಕೂಡಿಲ್ಲ ಅವರು. ದೇವರ ದರ್ಶನಕ್ಕೆ ಹೋಗ್ಬೇಕಾದ್ರೆ ಅದು ವ್ಯವಸ್ಥೆ ಹೆಂಗ್ ನೋಡ್ರೆ ಮಜಾ. ದೇವರ ದರ್ಶನಕ್ಕೆ ಹೋಗ್ಬೇಕಾದ್ರ ವಿಠಲ ಪ್ರತ್ಯಕ್ಷ ಸಿಗ್ತಾರ. ಅದೇ ಭಗವಂತ ಮನೆಗೆ ಬರಾಕತ್ತಂತಂದ್ರೆ ಆ ಒಬ್ಬ ಬರಂಗಿಲ್ಲ, ತನ್ನ ಹೆಂಡತಿನ ಕರ್ಕೊಂಡು ಬರ್ತಾನ. ಇದು ಅಲ್ಲಿ ನಡೆದದ್ರಿ. ಅದು ಎಲ್ಲಿ ವಿಶ್ವಂಬರ ಭುವ ಅವರ ಕನಸಿನೊಳಗ ವಿಠಲ ಬಂದ್ ಹೇಳ್ತಾನ, ನಾನು ರುಕ್ಮಿಣಿ ಸಹಿತ ನಿನ್ನ ಮನೆಗೆ ಬರ್ತೀನಿ, ರುಕ್ಮಿಣಿ ಸಹಿತ ನಿನ್ನ ಮನೆಗೆ ಬರ್ತೀನಿ. ಎಲ್ಲಿ ನೋಡು, ಈ ನಿನ್ ಹೊಲ ಅದಲ್ಲ, ಅಲ್ಲಿ ಒಂದ್ ಸ್ವಲ್ಪ ಕೆಳಗ್ ಹಡ್ಡು, ಅಲ್ಲಿ ನನ್ನ ಶ್ರೀ ವಿಗ್ರಹ ಅಲ್ಲಿ ಇರ್ತದ, ತಗೊಂಡು ಬಾ. ಇದು ಸ್ವಪ್ನ ದೃಷ್ಟ ಅಂತ ಆಗ್ತದ್ರಿ. ಅವೆಲ್ಲರಿಗೂ ಹೇಳ್ತಾನ್ರಿ ವಿಶ್ವಂಬರ ಬಾಬಾ ಅವರು ಹೇಳ್ತಾರ. ಆದ್ರೆ ಯಾರು ನಂಬಂಗಿಲ್ಲ. ಆದ್ರೂ ನೋಡುನು ಅಂತೇಳಿ ಊರ್ ಜನ, ದೇವು ಗ್ರಾಮದವ್ರು ಸೇರಿ ಅಲ್ಲಿ ಅಗಿತಾರ. ಅಲ್ಲಿ ಕನಕದಾಸರಿಗೆ ನಮ್ಮ ಆದಿಕೇಶವ ಸಿಕ್ಕಂಗ, ಕನಕದಾಸರಿಗೂ ಕೂಡ ಆದಿಕೇಶವ ಕೆಳಗ ನೆಲದಾಗ ಸಿಕ್ಕಿದ ಮೂರ್ತಿ ಅದರ, ಅದು ಸ್ವಯಂ ಮೂರ್ತಿ. ಹಾಗೆಯೇ ಇಲ್ಲಿ ವಿಶ್ವಂಬರ ಬಾಬಾರಿಗೆ ಅಲ್ಲಿ ವಿಠಲ ರುಕ್ಮಿಣಿ ಸಹಿತ ವಿಠಲನ ವಿಗ್ರಹ ಸಿಗ್ತದ. ಅದನ್ನ ಅವ್ರು ತಗೊಂಡು ಬರ್ತಾರ. ತಗೊಂಡು ಬಂದ ದೇವದೊಳಗ ಸ್ಥಾಪನೆ ಮಾಡಿ ಗುಡಿ ಕಟ್ತಾರ, ದೇಹ ಬಿಡ್ತಾರ. ಅಲ್ಲಿ ಸ್ಥಾಪನೆ ಆದಂತ ಭಕ್ತಿ ಅದು ಮುಂದು ಹೊರಿಲಿಲ್ಲ, ಅಷ್ಟಕ್ಕಷ್ಟ ಬಂತು. ಆದ್ರ ಬೋಲೋಭಾ ಏನ್ ಬರ್ತಾನಲ್ಲ, 7ನೇ ತಲೆಮಾರ ವಿಶ್ವಂಬರ ಬುವ ಒಂದೇದಂತ ಇಟ್ಕೊಂಡ್ರ 7ನೇ ತಲೆಮಾರದಲ್ಲಿ ಬೋಲೋಬಾ ಬರ್ತಾರ. ಬೋಲೋಬಾನ
ಅನೇಕ ಜನ್ಮದ ಪುಣ್ಯದ ಫಲರೂಪವಾಗಿ ಅವ್ರ ಮನೆಯೊಳಗ ಸಂತ ತುಕಾರಾಮರ ಆವಿರ್ಭಾವ. ಅವ್ರ ಮನೆಯೊಳಗ ಬೋಲೋಬ ಅಂದು ಬಹಳ ದೊಡ್ಡ ಪುಣ್ಯಾರಿ. ಯಾಕಂತಂದ್ರೆ ಭಗವಂತ ಬರ್ಬೇಕಲ್ಲ, ಹೌದಿಲ್ರಿ? ಅವರಲ್ಲಿ ಸಾಕ್ಷಾತ್ ಸಂತ ಬರ್ಬೇಕಲ್ಲ. ಅವ್ರು ಬಹಳ ಸಜ್ಜನರಿದ್ರು. ಅವ್ರ ಹೆಂಡತಿನೂ ಕೂಡ ಕಾಣೋಭ ಅಷ್ಟೇ ಶ್ರೇಷ್ಠ ಸಂತಳಿದ್ರು. ಇಬ್ಬರು ಬಹಳ ಸುಂದರ ಜೀವನವನ್ನ ನಡೆಸ್ತಿದ್ರು. ಒಂದು ಅಚ್ಚುಕಟ್ಟಾದ ಮನೆತನ, ಶ್ರೀಮಂತಿಕೆ ಇತ್ತು. ತುಕಾರಾಮ ಹುಟ್ಟುತ್ತಾ ಬಡವಲ್ಲ, ತುಕಾರಾಮ ಹುಟ್ಟುತ್ತಾ ಬಹಳ ದೊಡ್ಡ ಶ್ರೀಮಂತರು. ಅಲ್ಲೇ ಅವರಿಗೆ ಎರಡನೇ ಮಗನ ರೂಪದಿಂದ ಮೊದಲು ಸಾವಜಿ ಹುಟ್ಟಾನ, ಎರಡನೇದವರು ತುಕಾರಾಮರು, ಮೂರನೇದವರು ಕಾಣೋಬ. ಮೊದಲನೇದಾವೇನಿದ್ದಲ್ಲ ಸಾವುಜಿ, ಆ ಸಾವುಜಿ ಹುಟ್ಟುತ್ತಾನೋ ವೈರಾಗ್ಯ ಮನುಷ್ಯ. ಅವನಿಗೆ ವ್ಯವಹಾರಿಕ ಪ್ರಪಂಚ ಆಗ್ಲಿ ಏನು ಇಷ್ಟನೇ ಇಲ್ಲ. ಬರೀ ಧ್ಯಾನ, ಭಜನ, ಸಂಕೀರ್ತನ ಇದರಲ್ಲೇ ಮಗ್ನಾಗಿ ಆತ ಮನೆ ಬಿಟ್ಟು ಹೋಗ್ತಾನ್ರಿ. ಯಾರು? ಸಾವಜಿ. ಎಲ್ಲಿ ಹೋದ ಅಂತಂದ್ರ ಮಹಿಪತಿ ದಾಸರ ದಾಖಲ ಕೊಡ್ತಾರ. ಆನಂದವನಕ್ಕೆ ಹೋದ ಅಂತ. ಆನಂದವನ ಅಂದ್ರ ಕಾಶಿಗೆ ಹೋಗ್ಬಿಡ್ತಾರ. ಇಲ್ಲಿ ಉಳಿದ್ರಿಬ್ಬರು, ತುಕಾರಾಮರು ಮತ್ತು ಕಾಣೋಬ. ತುಕಾರಾಮರಿಗೆ 13ನೇ ವರ್ಷಕ್ಕನೆ ಅವರಿಗೆ ಲಗ್ನ ಮಾಡ್ತಾರೆ. ಅವ್ರು ಸಣ್ಣಾಗಿದ್ದಾಗಿಂದನು ಕೂಡ ಬಹಳಷ್ಟ ತುಕಾರಾಮರು ಹುಟ್ಟುತ್ತಾ ಏನ ಶಾಂತ ಸ್ವಭಾವದವರು, ಅಗದಿ ಏಕಾಗ್ರ ಚಿತ್ತದವ್ರು ಹಿಂಗಿರಕ್ಕಿಲ್ಲ. ಹೆಂಗ ಸಾಮಾನ್ಯ ಬಾಲಕರಿದ್ರಲ್ಲ ಅದೇ ಪ್ರಕಾರನೇ ಅವ್ರದ್ದು. ಯಾರ್ದು? ತುಕಾರಾಮರ ಜೀವನ. ಆಟ ಪಾಠ, ಇಂದ್ರಾಯಣಿ ನದಿ ಕೊಟ್ಟು ಹೋಗಿ ಅಲ್ಲೇ ದನಗಳನ್ನ ಮೇಯಿಸೋದು, ಊರವ್ರ ಜೊತೆ ಆಟ ಆಡೋದು, ಹಿಂಗ ನಡೀತಿತ್ತು. ಅವರಿಗೆ ಶಾಲೆನೂ ಆಗಿನ ಕಾಲಕ್ಕೆ ಹೆಂಗಿದ್ದು ಅಂತಂದ್ರೆ ಮನೆಯೊಳಗನ ಶಿಕ್ಷಣ ಕೊಡುವಂತ ಪದ್ಧತಿ ಇರ್ತಿತ್ತು. ಅವ್ರವ್ರಿಗೆ ಈಗ ಇವ್ರದು ಅಂಗಡಿ ವ್ಯಾಪಾರ ಇರೋದ್ರಿಂದ ಇವರಿಗೆ ಈ ವಜಾ, ಬಾಕಿ, ಗುಣಾಕಾರ, ಬಾಯಿ ಲೆಕ್ಕ, ಪಾಠಾಂತರ, ಜಮಾ, ಖರ್ಚ ಇತ್ಯಾದಿಗಳನ್ನ ಇವರು ಕಲ್ತಿದ್ರು. ಯಾರು? ತುಕಾರಾಮರು. ಆ ನಂತರ ಅವರಿಗೆ, ಯಾರಿಗೆ? ತುಕಾರಾಮರಿಗೆ 13ನೇ ವರ್ಷ, ಹಾಗೆಲ್ಲ ಬಾಲ್ಯ ವಿವಾಹಗಳಿದ್ದುರಿ. 13ನೇ ವರ್ಷದೊಳಗ 8 ವರ್ಷದ ಹುಡುಗಿ, ಯಾರು? ರಕುಮಾಯಿ, ಲಗ್ನ ಮಾಡ್ತಾರ. 13 ವರ್ಷದವರು ತುಕಾರಾಮರು, 8 ವರ್ಷದಕ್ಕೆ ರಕುಮಾಯಿ. ಅವ್ರಿಷ್ಟು ಪ್ರೇಮ ಇತ್ತಂತಂದ್ರೆ ತುಕಾರಾಮರಿಗೆ ರಕುಮಾಯಿಯನ್ನ ಕಂಡ್ರ ಬಹಳ ಪ್ರೇಮ, ಭಯಂಕರ ಪ್ರೀತಿ. ರಕುಮಾಯಿಗೂ ಕೂಡ ತುಕಾರಾಮರನ್ನ ಕಂಡ್ರ ಅಷ್ಟ ಪ್ರೀತಿ. ಅವರಿಗೆ ಕೆಲವು ದಿವಸದೊಳಗ ಒಬ್ಬ ಮಗ ಹುಟ್ಟತಾನ. ಏನಾಗ್ತದ ಗೊತ್ತನ್ರಿ? ಅಲ್ಲೇ ಅವರೊಳಗ ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ಮಗ ತೀರ್ಕೊಂತಾನ. ಈಕೆ ಉಳಿತಾಳ್ರಿ. ಯಾರು? ರಕುಮಾಯಿ ಮತ್ತು ತುಕಾರಾಮರು. ಬಹಳ ಪ್ರೇಮ. ಇವ್ರ ಜೀವನೇ ಬಂದದ ಮೊದಲನೇ ದುಃಖ ಇದು, ಮಗನನ್ನ ಕಳ್ಕೊಂಡಿದ್ದ. ಎರಡನೇದು ಏನಾಗ್ತದ ಗೊತ್ತೇನ್ರಿ? ಅವಾಗ ಬಹಳ ಸುಂದರ ಜೀವನ, ಶ್ರೀಮಂತ ಜೀವನ, ವೈಭವಯುತವಾದಂತ ಜೀವನ. ಅವಾಗ ಅವರಿಗೆ ಸಾಧಾರಣ 1629ರಿಂದ 1630 ಇರಬಹುದು, ಹೆಚ್ಚು ಕಮ್ಮಿ. ಸುಮಾರು, ನಿಖರವಾಗಿಲ್ಲ, ಸುಮಾರು 2 ವರ್ಷ ಮಹಾರಾಷ್ಟ್ರದೊಳಗೆ ದೊಡ್ಡ ಬರಗಾಲ ಬೀಳ್ತದ್ರಿ. ಎಷ್ಟು ಬರಗಾಲ ಅಂತಂದ್ರೆ ಏನೂ ಇಲ್ಲ, ಮಳೆ ಇಲ್ಲ, ಕುಡಿಯಾಕ ನೀರಿಲ್ಲ. ಇಂದ್ರಾಯಣಿ ನದಿ ತುಂಬಿ ಹರಿಯುವಂತ ಇಂದ್ರಾಯಣಿ ನದಿ ಬತ್ತದ, ಬೆಳೆಗಳಿಲ್ಲ. ಇವ್ರ ಅಂಗಡಿ ಒಳಗ ಅನೇಕ ಮಂದಿ ತಗೊಂಡ್ ಹೋಗಿರ್ತಾರ ಉದ್ರಿ, ಅವ್ರು ಉದ್ರಿ ಕೊಡಂಗಿಲ್ಲ.
ಇವಾಗ ಕೇಳಂಗಿಲ್ಲ, ಎಲ್ಲ ಹೋಗ್ಬಿಡ್ತದ್ರಿ. ಅತ್ಯಂತ ವಿಜೃಂಭಣೆಯಿಂದ ಇರ್ತಕ್ಕಂಥ ಮನೆ ಅದು, ಎಲ್ಲಾ ಹೋಗ್ತದ. ವಿಚಿತ್ರ ಹೇಳ್ತೀನಿ ನಿಮಗ, ಅವರದೇ ಅಭಂಗದ ಇದು. ಸಂಸಾರೇ ಝಾಲೋ ಅತಿ ದುಃಖಿ ತುಕಾರಾಮ್ ಹೇಳ್ತಾರೆ. ಸಂಸಾರೇ ಝಾಲೋ ಅತಿ ದುಃಖಿ. ನಾನು ಈ ಸಂಸಾರದಾಗ ಏನ್ ಪಡೆದೇನಿ ಅಂತಂದ್ರ ಅತಿಶಯವಾದ ದುಃಖವನ್ನ ಹೊಂದೇನಿ. ಇಬ್ಬರಿಗೆ ಭಗವಂತನ ಸಾಕ್ಷಾತ್ಕಾರ ಆಗ್ತದ್ರಿ, ಲಕ್ಷಣ ಇಟ್ಕೋರಿ. ಇಬ್ಬರಿಗೆ ಒಬ್ಬ ಅತಿಶಯ ದುಃಖವನ್ನು ಹೊಂದಿರಾಕ್ಬೇಕು ಜೀವನದಾಗ, ಅವನಿಗೆ ಭಗವಂತನ ಒಲಮೆ ಆಗ್ತತಿ, ಅವ ಸಂಸಾರದಿಂದ ಪಾರಾಗ್ತಾನ. ಇಲ್ಲಾಗಿಂದ ಅತಿಶಯ ಸುಖ ಹೊಂದಿರಾಕ್ಬೇಕು. ಬುದ್ಧನಂತವ್ರಿಗೆ, ಶುದ್ಧಾರ್ಥನಿಗೆ ಅತಿಶಯವಾದಂತ ಸುಖ. ದುಃಖ ಅಂದ್ರನ ಗೊತ್ತಿಲ್ಲ, ಅವ ಪರಮಾರ್ಥ ಮಾರ್ಗದಲ್ಲೇ ನಡೆದ. ತುಕಾರಾಮರಿಗೆ ದುಃಖದ ಎಷ್ಟು ದುಃಖ ಅಂತಂದ್ರೆ ಅತಿಶಯ. ಸಂಸಾರೇ ಝಾಲೋ ಅತಿ ದುಃಖಿ ಅಂತಾರ ಅವ್ರು. ಅತಿಶಯ ದುಃಖವನ್ನು ಅನುಭವಿಸೀನಿ. ಮಾಯ ಬಾಪ ಸೇಖಿ ಕ್ರಮಿ ಇಲ್ಲ. ನನ್ನ ತಂದೆ ತಿಳ್ಕೊಂಡ್ರು, ತಾಯಿ ತಿಳ್ಕೊಂಡ್ರು. ದುಷ್ಕಾಳ ಬಗ್ಗೆ ಬರೀತಾರ ಅವ್ರು. ದುಷ್ಕಾಳೆ ಆಠಲೆ ದ್ರವ್ಯೇ ನೇಲ ಮಾನ. ಯಾವಾಗ ದುಷ್ಕಾಳ ಬಂತು, ನನ್ನ ಎಲ್ಲಾ ದ್ರವ್ಯ ಹೋಯ್ತು. ಶ್ರೀಮಂತರಿದ್ರ ಅವ್ರು, ನನ್ನ ಎಲ್ಲಾ ದ್ರವ್ಯ ಹೋಗ್ಬಿಡ್ತು. ಏನ್ತಿದ್ರಲ್ಲ ಪ್ರಿಯ ಹೆಂಡತಿ, ಅತಿಶಯ ಜೀವದ ಹೆಂಡತಿ, ಆಕೆ ಏನಾಗ್ತಾಳ ಗೊತ್ತೇನ್ರಿ? ಸ್ತ್ರೀ ಏಕಿ ಅನ್ನ ಕರಿತಾ ಮೇಲೆ. ಇದು ನೋಡ್ರಿ, ಅವ್ರ ಮುಖದಿಂದ ಬಂದಂತ ವಾಣಿ. ಸ್ತ್ರೀ ಅನ್ನ ಕರಿತಾ ಮೇಲೆ, ನನ್ನ ಹೆಂಡತಿ ನನ್ನ ಮುಂದ ಅನ್ನ ಅಂತ ಅನ್ಕೊಂತ ಸಾಯ್ತಾಳಂತ. ಹೆಂಗಾಗ್ಬಾರ್ದು? ಊಟ ಕಣ್ಣಿಲ್ರಿ, ಸಂತರ ಜೀವನ ಇದು. ಊಟ ಕಣ್ಣಿಲ್ಲ. ಇವ್ರು ಶ್ರೀಮಂತರ ಮತ್ತ ಎಲ್ಲಾ ಇದ್ದವ್ರ ಎಲ್ಲಾ ಕಳ್ಕೊಂಡ್ರು. ಮಾನ ಹೋಯ್ತು, ಹಣ ಹೋಯ್ತು, ಎಲ್ಲ ತಂದೆ ಹೋದ, ತಾಯಿ ಹೋದ, ಎಲ್ಲಾ ಕಳ್ಕೊಂಡಾರ. ಜೀವಕ್ಕೆ ಜೀವ ಆಗಿರುವಂತವಳ ಹೆಂಡತಿ ಇವ್ರ ಮುಂದ ಹಸಿವಿನಿಂದ ಅನ್ನ 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 ಅಂತೇಳಿ ಪ್ರಾಣ ಬಿಡ್ತಾಳಲ್ಲ. ಇದು ಇವ್ರ ಮ್ಯಾಗ ಎಷ್ಟು ಪರಿಣಾಮ ಆಗ್ತದ್ರಿ ಇದು. ಅವ್ರು ಹೇಳ್ತಾರ್ರಿ ತುಕಾರಾಮರು, ಲಜ್ಜಾವಾಟೆ ಜೀವ. ನನಗೇನಾಗಿದೆ ಅಂತಂದ್ರೆ, ಲಜ್ಜಾವಾಟೆ ಜೀವ ತ್ರಾಸಲೋ ಯಾ ದುಃಖಿ. ನನ್ನ ಜೀವಕ್ಕೆ ನಾಚಿಗೆ ಬಂದ್ಬಿಟ್ಟದ ಅಂತ ಹೇಳ್ಯಾರ ತುಕಾರಾಮರು. ಪರಿಸ್ಥಿತಿ ಹೆಂಗದ ನೋಡ್ರಿ. ನನ್ನ ಜೀವಕ್ಕ ನಾಚಿಗೆ ಬಂದದ, ತ್ರಾಸಲೋ ಯಾ ದುಃಖಿ. ಈ ದುಃಖದಿಂದ ನನಗೆ ಬಹಳ ತ್ರಾಸ ಆಗಕತ್ತದ. ವ್ಯವಸಾಯ ದೇಕೆ ತುಟಿಯೇತ. ನನ್ನ ವ್ಯವಸಾಯ, ನನ್ನ ಹೊಲಮನೆ ಎಲ್ಲಾ ಮಣ್ಣ ಪಾಲಾಗ್ಬಿಟ್ಟದ. ತುಕಾರಾಮರ ಮಾತಿದು. ಇಂಥ ದುಃಖದ ಅತಿಶಯ ಸ್ಥಿತಿ ಊರಾಗಿನ ಹಿರಿಯರ್ ನಿರ್ಣಯ ತಗೊಂಡ್ರಂತ. ಇವ್ ಹೆಂಗಾದ್ರ ಬಾಳ ದಿನ ಇರುದಿಲ್ಲ, ಇವನಿಗೆ ಏನ್ ಮಾಡ್ಬೇಕು, ಇನ್ನೊಂದು ಲಗ್ನ ಮಾಡ್ಬೇಕು. ಹೌದಿಲ್ರಿ? ಹಿಂಗಾದ್ರೆ ಹೆಂಗ್ ಹೋಗಾವಿನ್ನ? ಇದೆಲ್ಲಾ ದುಃಖದಿಂದ ದುಃಖಿತಾದಂತ ಮನುಷ್ಯ ಸ್ವಲ್ಪ ಬರೀ ಕಲ್ಪನಾ ಮಾಡ್ಕೊರಿ ನೀವು. ಎಲ್ಲಾ ಹೋಗ್ಯದ, ಎಲ್ಲಾ ಕಳ್ಕೊಂಡೇನಿ, ಎಲ್ಲಾ ಹೋಗ್ಬಿಟ್ಟದ. ಜೀವಕ್ಕೆ ಜೀವಾಳಾಗಿರುವಂತ ಹೆಂಡತಿ ನನ್ನ ಕಣ್ಣು ಮುಂದೆ ಅನ್ನ 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 ಅಂತ ಪ್ರಾಣ ಬಿಡೋ ದೃಶ್ಯ, ಮಗ ಸತ್ತಿರೋ ದೃಶ್ಯ ಎಲ್ಲಾ ಕಣ್ಣು ಮುಂದೆ ಬಂತಂತಂದ್ರೆ ಈ ಜೀವಕ್ಕೆ ಎಷ್ಟು ತ್ರಾಸ ಆಗ್ಬಾರ್ದು? ಹೌದಿಲ್ರಿ? ಅಷ್ಟು ತ್ರಾಸ ಆಗ್ಯದ. ಇದು ಅಕ್ಕಪಕ್ಕದವ್ರಿಗೆ ಗೊತ್ತಾಗ್ತದ್ರಿ, ಇವ್ ಬಹಳ ದುಃಖಿ ಆಗ್ಯಾನ, ಇವನ್ ಸರಿ ಮಾಡ್ಬೇಕಾರೆ ಏನ್ ಮಾಡ್ಬೇಕು, ಇನ್ನೊಂದು ಲಗ್ನ ಮಾಡ್ಬೇಕು. ಅವರಿಗೆ ಮನ ಒಪ್ಪಿಸ್ತಾರ. ಒಪ್ಪೋದಿಲ್ಲ ತುಕಾರಾಮರು, ನಂಗ್ ಲಗ್ನ ಬ್ಯಾಡಪ್ಪ, ಪ್ರಾಣಕ್ಕಿಂತ ಪ್ರಿಯಾದ ಹೆಂಡತಿನ ತಿಳ್ಕೊಂಡ್ ಬಳಕ ಇನ್ನೇನ ಲಗ್ನ, ಮತ್ಯಾವ ಸುಖ? ಹೌದಿಲ್ರಿ? ಆದ್ರೂ ಎಲ್ಲಾರು ಒಪ್ಪಿಸಿ ಅವರಿಗೆ ಲಗ್ನಕ್ಕ ತಯಾರಿ ಮಾಡ್ತಾರ. ಅದ ಪುಣೆ ಹತ್ತಿರ
ಖೇಡ್ಗಾಂವ್ ಅಂತ ಒಂದು ಊರದ, ಖೇಡ್ ಅನ್ನೋ ಊರು. ಅಲ್ಲಿ ಅಪ್ಪಾಜಿ ಗುಳುವೆ ಅನ್ನೋರ ಮಗಳು, ಆಕಿ ಹೆಸರ ಆವಲಿ. ತುಕಾರಾಮರ ಬಾಯಿಯೊಳಗ ಈ ಆವಲಿ ಅನ್ನೋ ಶಬ್ದ ಬಹಳ ಚಂದ ಬರ್ತದ. ಆವಲಿ ಅನ್ನುವಂತ ಒಂದು ಕನ್ಯೆಯನ್ನು ತೆಗಿತಾರ. ಆಕೆಗೆ ಅವಾಗ 9 ವರ್ಷ, ಇವರಿಗೆ 23. 23ನೇ ವರ್ಷ ನಡ್ತದ. ಆಕೆಗೆ 9ನೇ ವರ್ಷ. ದೇವದಾಗ ಆಕೆನ ಇವರಿಗೆ ಲಗ್ನ ಮಾಡ್ತಾರ್ರಿ. ಆಕೆಗೆ ಇನ್ನೊಂದು ಹೆಸರು ಕೊಡ್ತಾರ, ಆಕೆಗೆ ಜೀಜಾಬಾಯಿ ಅಂತನೂ ಕೂಡ ಕರೀತಾರ. ಇದು ತುಕಾರಾಮರ 2ನೇ ಹೆಂಡತಿ ಮನೆಗೆ ಬರ್ತಾಳ್ರಿ. ಆಕೆ ಹೇಗಿದ್ದಳಪ್ಪ ಅಂತಂದ್ರೆ, ಆಕೆ ಬಗ್ಗೆ 1-2 ಮಾತು ಹೇಳ್ತಾನೆ ಕೇಳ್ರಿ. ಆಕೆ ಗಂಡನ್ನು ಬಹಳ ಪ್ರೀತಿಸ್ತಿದ್ರಿ. ಆದ್ರ ಇಷ್ಟೆಲ್ಲಾ ದುಃಖಕ್ಕೆ ಕಾರಣ ಯಾರಪ್ಪ ಅಂತಂದ್ರ ನಾವು ವಿಠಲ. ಅವ ಇಷ್ಟೆಲ್ಲಾ ಕಾರಣ ಏನಂದ್ರ ಅವನಿಂದ ಆಗ್ಯದ ಅಂತ ದುಃಖ ಆಕಿಗೆ. ಇದಕ್ಕೆಲ್ಲ ಕಾರಣ ಪುರುಷ ಯಾರು? ಶ್ರೀಮಂತ ಮನೆ ಹಾಳಾಗಿ ಹೋಯ್ತು, ಎಲ್ಲಾ ಆಯ್ತು. ಇಷ್ಟ ದುಃಖಕ್ಕೆ ಕಾರಣ ಯಾರು? ಪರಮಾತ್ಮ. ಹಿಂಗಾಗಿ ಪರಮಾತ್ಮನ ಮೇಲೆ ಭಯಂಕರ ಸಿಟ್ಟು, ಗಂಡನ ಮೇಲೆ ಬಹಳ ಪ್ರೀತಿ. ಆಕೆ ಈ ಏನ್ ತಂದಿದಳು ಅಂತಂದ್ರ, ಅವ್ರ ಅಪ್ಪ ಅವ್ರು ಎಮ್ಮಿ ಕೊಂಡು ಕೊಟ್ಟಿದ್ದಂತ, ತಗೊಂಡ್ ಹೋಗತ್ತ ಇದನ್ನ. ಆ ಎಮ್ಮಿ ಮ್ಯಾಗ ಬಹಳ ಪ್ರೀತಿ, ಎಮ್ಮಿ ಮ್ಯಾಗ ಬಹಳ ಪ್ರೀತಿ, ಗಂಡನ ಮ್ಯಾಗ ಬಹಳ ಪ್ರೀತಿ. ಆದ್ರ ವಿಠ್ಠಲ ಅಂದ್ರ ಆಗಿ ಬರಂಗಿಲ್ಲ, ಪರಮಾರ್ಥ ಅಂದ್ರ ಆಗಿ ಬರಂಗಿಲ್ಲ. ಹಿಂಗ ಇವ್ರ ಜೀವನ. ಅವ್ರು ಏನ್ ಮಾಡ್ತಾರ, ಅಲ್ಲೇ ವಿಶ್ವಂಬರ ಬಾಬಾ ಅವ್ರು ಕಟ್ಸಿರ್ತಕ್ಕಂಥದ್ದ ಗುಡಿ ಇರ್ತಲ್ಲ, ಅದನ್ನ ಗುಡಿಯ ಜೀರ್ಣೋದ್ಧಾರ ಮಾಡ್ತಾರ. ಇಷ್ಟು ದುಃಖವನ್ನು ನೋಡ್ಯಾರ. ಇನ್ನು ಹೊರಟ ಹೆಂಡತಿನೂ ಬಂದ್ಬಿಟ್ಟಾಳ. ಪ್ರೇಮ ಬಾಳ, ಆದ್ರ ಭಗವಂತನನ್ನ ಬಯಕೆ, ಸಂತರನ್ನ ಬಯಕೆ, ಇವ್ರ ದುಃಖಮಯ ಜೀವನ ನಡೆದದ. ಈಗ ಇವ್ರಿಗೆ ಅನಿಸ್ತು ಏನಂತಂದ್ರ, ಇನ್ನು ನಾನು ಒಂದಿಷ್ಟ ಈ ದುಃಖವನ್ನ ಹೊರತುಪಡಿಸಿ, ಈ ವಿಷಮ ಸಂಸಾರವನ್ನ ದಾಟಿ ಪರಬ್ರಹ್ಮ, ಆನಂದ ಘನ ಪರಬ್ರಹ್ಮ ಅನ್ನೋದು ಐತಿಪ, ಅದನ್ನ ಹೊಂದಬೇಕು ಅನ್ನೋ ವಿಚಾರ ಅವ್ರಿಗೆ ಬರ್ತದೆ. ಅದಕ್ಕೆ ಅವರು ಸಾಧನ ಮಾಡ್ತಾರ. ಸಾಧನ ಹೆಂಗ್ ಮಾಡಿದ್ರು, ಏನ್ ಮಾಡಿದ್ರು, ಅವ್ರ ಸಾಧನಾಮಯ ಜೀವನ ಹೆಂಗಿತ್ತು ಅನ್ನೋದನ್ನ ಅವರ ಮಾತುಗಳಿಂದಲೇ ನಾವು ಕೇಳೋಣ. ಅದನ್ನ ನಾಳೆ. ಎಲ್ಲರಿಗೂ ಶರಣಾರ್ಥಿ. ಧನ್ಯವಾದಗಳ್ರಿ ಮುರಾಳೆ ಅಪ್ಪಾಜಿ ಅವ್ರಿಗೆ. ಸುಜಾತಮ್ಮ ಅವ್ರಿಗೆ ಬಹುಶಃ ಅವ್ರ ಮನೆ ಒಳಗ ಏನೋ ಸಮಸ್ಯೆ ಬಂದೈತೋ ಏನೋ, ಎಲ್ಲೋ ಸ್ಟ್ರಕ್ ಆಗಿರ್ಬೇಕು. ಹೀಗಾಗಿ ಮುಂದ ನಡ್ಸ್ಕೊಂಡ್ ಹೋಗಕ್ ನನ್ನ ಕೇಳ್ಕೊಂಡಾರ, ಅವ್ರು ಮೆಸೇಜ್ ಮಾಡ್ಯಾರ. ನಮ್ಮ ಪ್ರವಚನ ಎಂದಿನಂತೆ ಸಂತರ ಬಗ್ಗೆ ಯಾವಾಗ್ಲೂ ಒಂದು ಅರ್ಥಪೂರ್ಣವಾಗಿರ್ತೈತಿ, ತಿಳಿದುಕೊಳ್ಳೋ ಹಾಗಿರ್ತೈತಿ. ಅದಕ್ಕೆ ತಮಗೆಷ್ಟು ಧನ್ಯವಾದಗಳನ್ನ ಹೇಳಿದ್ರುನು ಕಡಿಮೆನೆ. ಯಾವಾಗ್ಲೂ ತಾವು ಅನೇಕ ಸಂತರ ಜೀವನವನ್ನ ನಮಗ ಪರಿಚಯ ಮಾಡಿಸ್ತೀರಿ. ಹೀಗಾಗಿ ನಾವು ಒಂದು ಅಧ್ಯಾತ್ಮ ಲೋಕದೊಳಗ ವಿಹರಿಸೋ ಹಾಗೆ ಮಾಡ್ತೀರಿ. ಮತ್ತೊಮ್ಮೆ ತಮಗೆ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ಈಗ ಯಾರಾದ್ರೂ ಸಂವಾದದೊಳಗ ವಹಿಸೋಕೆ ಇಚ್ಛೆ ಇತ್ತು ಅಂದ್ರ 1 ನಿಮಿಷ, ಯಾಕಂದ್ರ ಸಮಯ ಕಡಿಮೆ ಐತಿ, ಕೈಯನ್ನ ಎತ್ತಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಶಿವಕುಮಾರಣ್ಣ ಪಾವಟೆಯವರು